ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದು ಶನಿವಾರದೇ ನಾನು ಸಾಯಂಕಾಲದಿಂದ ವೀಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ನಾವು ಬೆಳಗ್ಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು. ಆಗಲೇ 5 ಗಂಟೆ 5 ಕಾಲಾಗಿತ್ತು. ಇನ್ನು ಬಂದು ಮಕ್ಕಳಿಗೆ ಸ್ವಲ್ಪ ಊಟ ಮಾಡಿಸಿ ಸಮಾಧಾನ ಮಾಡಿಸೋಷ್ಟೊತ್ತಿಗೆ ಲೇಟ್ ಆಯಿತು. ಇನ್ನು ಬಂದ ತಕ್ಷಣವೇ ಡ್ರೆಸ್ಗಳು ಚೇಂಜ್ ಮಾಡಲಿಲ್ಲ, ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಗಡಿಬಿಡಿಯಲ್ಲೇ ಬರ್ತಡೇ ಆಯಿತು. ನಿಜವಾಗ್ಲೂ ಒಂಥರ ಬೇಜಾರಾಯಿತು. ಸ್ವಲ್ಪ ಬೇಗನೆ ಒಂದು 7 ಗಂಟೆ 7:30 ಅಷ್ಟೊತ್ತಿಗೆ ಕೇಕ್ ಕಟ್ ಮಾಡಿದರೆ ತುಂಬ ಜನ ಬರ್ತಾಯಿದ್ರು. ನಾವು ಕೇಕ್ ಕಟ್ ಮಾಡೋಷ್ಟೊತ್ತಿಗೆ 9 ಗಂಟೆ ಆಗಿಬಿಡ್ತು ನೈಟು. ಅದಕ್ಕೆ ತುಂಬ ಬೇಜಾರು. ಎಲ್ಲರೂ ಕೂಡ ಮಲ್ಕೊಂಡ್ಬಿಟ್ಟಿದ್ರು. ಇನ್ನು ಹಳ್ಳಿ ಕಡೆ ಅಂತೂ ಒಂದು 8 ಗಂಟೆ 8:30 ಆದರೂ ಅಂತೂ ಯಾರ್ಯಾರು ಹೊರಗಡೆನೇ ಬರೋದಿಲ್ಲ. ಸುಮ್ಮನೆ ಮನೇಲಿ ಮಲ್ಕೊಂಡ್ಬಿಡ್ತಾರೆ, ಇಲ್ಲ ಟಿ ವಿ ನೋಡ್ಕೊಂಡು ಬ್ಯುಸಿ ಆಗಿಬಿಟ್ಟಿರ್ತಾರೆ. ಇಲ್ಲಿ ಏನಾದರೂ ಕೆಲಸಗಳಿದ್ರೆ ಮಾಡ್ಕೊತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಮಲಗಿರ್ತಾರೆ. ಒಂದು 8:30 9 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ತಾರೆ ಈ ಕಡೆ ಸೈಡೆಲ್ಲ ಕೂಡ. ಅದಕ್ಕೆ ಯಾರು ಕೂಡ ಸರಿಯಾಗಿ ಬರೋಕ್ಕೆ ಆಗಲಿಲ್ಲ. ಇನ್ನು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಜನ, ಎಷ್ಟು ಜನ ಇದ್ರು ಅಷ್ಟು ಜನ ಬಂದಿದ್ರು ಅಷ್ಟೇ. ಇನ್ನು ಚೆನ್ನಾಗಾಯಿತು, ಸಿಂಪಲ್ಲಾಗಾದರೂ ಕೂಡ ಪರವಾಗಿಲ್ಲ, ಚೆನ್ನಾಗಾಯಿತು. ಇನ್ನು ನಾವು ಬಂದು ಇವತ್ತು ನಾನ್ ವೆಜ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಚಿಕನ್ ತರಿಸಿದ್ವಿ. ಒಂದು ಸ್ವಲ್ಪ ಬಿರಿಯಾನಿ ಮತ್ತು ಒಂದು ಚಿಕನ್ ಸಾಂಬಾರು ಮತ್ತು ರೈಸು, ಮುದ್ದೆ ಇಷ್ಟು ಅಡುಗೆ ಮಾಡಿದ್ವಿ. ಒಂದು 8:30 ಅಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಮುಗಿಸಿದ್ವಿ. ಅಷ್ಟು ಕೆಲಸ ಇತ್ತು. ಇನ್ನು ಬೇಗ ಹೆಂಗೋ ನಮ್ಮ ಚಿಕ್ಕಮ್ಮ ಬಂತು. ಪಾಪ ಚಿಕ್ಕಮ್ಮ ಬಂದಿದ್ದಕ್ಕೆ ನಮ್ಗೆ ತುಂಬ ಹೆಲ್ಪ್ ಆಯಿತು. ಇನ್ನು ಬಿರಿಯಾನಿಗೆ ಏನೇನು ಬೇಕೋ ಎಲ್ಲ ಐಟಮ್ ಕೂಡ ಎಲ್ಲ ಹಾಕ್ಬಿಟ್ಟು ಅವರು ಬಿರಿಯಾನಿ ಮಾಡಿಕೊಟ್ರು ಚಿಕ್ಕಮ್ಮ. ಇನ್ನು ನಾವು ಮಿಕ್ಕಿರೋ ಕೆಲಸ ಎಲ್ಲ ಮಾಡ್ಕೊಂಡ್ವಿ. ನಮ್ಮ ಯೋಷಿತಾ ಅಂತೂ ಅಳು ಪಾಪ ಬೆಳಗ್ಗೆಯಿಂದ ಸುತ್ತಾಡಿ ಅವಳಿಗೆ ಸುಸ್ತಾಗ್ಬಿಟ್ಟಿತ್ತು. ಇನ್ನು ಮಲ್ಕೊಳ್ಳೋದಕ್ಕೆ ನಿದ್ದೆ ಅಂದರೆ ಸಖತ್ತು ನಿದ್ದೆ. ಚೆನ್ನಾಗಿ ಮಾಡೋಣ ಅಂದ್ಕೊಂಡ್ರೆ ತುಂಬ ಹಠ, ತುಂಬ ಅಳು, ಸಖತ್ತು ಕಿರಿಕಿರಿ ಮಾಡ್ತಾ ಇದ್ಲಿ. ಪಾಪ ಅವಳಿಗೆ ಕಂಫರ್ಟಬಲೇ ಅನ್ನಿಸ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಮಲಗಲಿ ನಾವು ತೀರಾ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಆಮೇಲೆ ಎಬ್ಬರಿಸ್ಬಿಟ್ಟು ಸ್ವಲ್ಪ ಮುಖ ತೊಳೆದ್ಬಿಟ್ಟು ಡ್ರೆಸ್ ಹಾಕೋಣ ಸಾಕು ಅಂತ ಹೇಳ್ಬಿಟ್ಟು ಇನ್ನು ಅವಳನ್ನ ಮಲಗಿಸ್ಬಿಟ್ಟು ಇಲ್ಲಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಆ ಕಡೆ ಮುದ್ದೆಗೆ ಇಟ್ಟಿದ್ದಾಳೆ ಪವಿತ್ರ. ಒಂದು ಕಡೆ ಮುದ್ದೆಗೆ ಮತ್ತೊಂದು ಕಡೆ ಸಾಂಬಾರು ಮತ್ತು ಒಂದು ಕುಕ್ಕರಲ್ಲಿ ಅನ್ನ. ಇದು 10 ಲೀಟ್ರ್ ಕುಕ್ಕರ್. 10 ಲೀಟ್ರ್ ಕುಕ್ಕರಲ್ಲಿ ಇವಾಗ ಚಿಕ್ಕಮ್ಮ ಬಿರಿಯಾನಿ ಮಾಡ್ತಾಯಿದೆ. ತುಂಬ ಚೆನ್ನಾಗಾಗಿತ್ತು ಅಡುಗೆ ಮಾತ್ರ. ನಿಜವಾಗ್ಲೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನಮಗಂತೂ. ಸುಮ್ಮನೆ ನೀಟಾಗಿ ಮಾಡ್ಕೊಡೋಣ ಅಂತಂದರೂ ಕೂಡ ಒಂದು ಸ್ವಲ್ಪನೂ ನನಗೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಇನ್ನು ಮೇನು ಏನೇನು ಬೇಕಾದಷ್ಟೇ. ಇನ್ನು ಬಿರಿಯಾನಿ ಅದೆಲ್ಲಂದ್ರೂ ಕೂಡ ಅದ್ರ ರೆಸಿಪಿ ಎಲ್ಲ ನೀಟಾಗಿ ತೋರಿಸೋಣ ಅಂದರೂ ಕೂಡ ತೋರ್ಸೋಕ್ಕೆ ಆಗಲಿಲ್ಲ. ಚಿಕ್ಕಮ್ಮ ಇದ್ದು ಯಾವಾಗನ ಇನ್ನೊಂದ್ಸತಿ ಊರಿಗೆ ಬರ್ತೀಯಲ್ಲ ಅವಾಗ ಮಾಡೋಣ ಬಿಡು, ಅವಾಗ ನೀಟಾಗಿ ಹಾಕಿದ್ವಂತೆ. ಸದ್ಯಕ್ಕೆ ಇವಾಗ ಬೇಡ, ಆಗೋದಿಲ್ಲ, ರಿಸ್ಕ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ನಾನು ಕೂಡ ಸುಮ್ಮನೆ ಆದೆ. ಇನ್ನು ಹೇಳ್ಬೇಕಂದ್ರೆ ತುಂಬ ಲೇಟ್ ಆಗಿಬಿಡ್ತು. ಇಷ್ಟು ಲೇಟ್ ಅಂತೂ ಯಾವತ್ತೂ ಮಾಡಲೇಬಾರ್ದು. ಹೇಳ್ಬೇಕಂದ್ರೆ ಏನಂದರೆ ಇನ್ನೊಂದು ವಿಷಯ, ಯಾರಾದ್ರೂ ಮನೇಲಿ ಸ್ವಲ್ಪ ಇದ್ರಂತೂ ಪರವಾಗಿಲ್ಲ. ಎಲ್ಲರೂ ಕೂಡ ನನಗೆ ಸರಿಯಾಗಿ ಏನು ಕೂಡ ಮಾಡೋದಕ್ಕೆ ಬರೋದಿಲ್ಲ. ಈಗ ಅಡುಗೆ ವಿಷಯ ಆಗಲಿ ಜಾಸ್ತಿ ಅಡುಗೆ ಮಾಡೋಕ್ಕೆ ಬರೋಲ್ಲ. ಇನ್ನು ಪವಿತ್ರ ಮಾಡ್ತಾಳೆ, ಬಟ್ ಅವಳಿಗೆ ಯೋಷಿತಂತೂ ಕೈ ಬಿಡ್ತಾ ಇರಲಿಲ್ಲ. ಇನ್ನೊಂದು ಎಲ್ಲನೂ ರೆಡಿ ಮಾಡ್ಕೋಬೇಕಾಗಿತ್ತು, ಏನೇನು ಬೇಕು ಅಂತೇಳ್ಬಿಟ್ಟು. ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ, ಫಸ್ಟ್ನೇ ಬರ್ಡೇ ಇದು. ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿ ಮಾಡೋಣ, ನಮ್ಮ ರಿಲೇಷನ್ಗೆ ಸ್ವಲ್ಪ ಜನ ಕರೆದ್ಬಿಟ್ಟು ಊಟಕ್ಕೆ ಇಡೋಣ ಅಂತ ಹೇಳಿಬಿಟ್ಟು ನಮ್ಮ ಪ್ಲ್ಯಾನಿಂಗ್ ಇತ್ತು. ಇನ್ನು ಸ್ವೀಟ್ ಕೂಡ ಮಾಡಬೇಕಿತ್ತು, ಸ್ವೀಟ್ ಮಾಡೋಕ್ಕಂತೂ ಆಗಲೇ ಇಲ್ಲ. ಇನ್ನು ಕೇಕ್ ಕೂಡ ತರಿಸಿದ್ವಿ. ರೆಡಿ ಆದ್ಲು ಪವಿತ್ರ. ನಿಜ ಸ್ಯಾರಿ ಸಮೇತ ಉಟ್ಕೊಂಡ್ರು ಕೂಡ ಸರಿಯಾಗಿ ಎಷ್ಟು ಸತಿ ಉಟ್ಕೊಂಡು ಅದು ಸರಿಯಾಗೇ ಬರಲಿಲ್ಲ. ನೆರಿಗೆ ಕೂಡ ಸುಮ್ಮನೆ ಬಂದುಬಿಟ್ಟಿದ್ಲು. ಅಷ್ಟು ಲೇಟ್ ಆಗಿಬಿಟ್ಟಿತ್ತು. ಹೇಳ್ಬೇಕಂದ್ರೆ 9 ಗಂಟೆನೇ ಆಯಿತು ಕರೆಕ್ಟಾಗಿ ಕೇಕ್ ಕಟ್ ಮಾಡೋಷ್ಟೊತ್ತಿಗೆ. ಇನ್ನು ಊಟ ಗೀಟ ಎಲ್ಲ ಮುಗಿಸೋಷ್ಟೊತ್ತಿಗೆ ಕರೆಕ್ಟಾಗಿ 10 ಗಂಟೆ ಆಯಿತು. ಇನ್ನು ನಾವು ತೋಟಕ್ಕೆ ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ 10 ಗಂಟೆ ಆಗಿತ್ತು ಟೈಮು. ಅಷ್ಟು ಲೇಟ್ ಆಯಿತು. ಸರಿ ಬಿಡು ಅಂತೇಳ್ಬಿಟ್ಟು ನಾವು ಪಾಪನ ಎಬ್ಬರಿಸ್ಬಿಟ್ಟು ಇನ್ನು ಸುಮ್ಮನೆ ಹಿಂಗೆ ಮುಖ ಸೋರ್ಬಿಟ್ಟು ಫ್ರಾಕ್ ಹಾಕಿ ರೆಡಿ ಮಾಡಿದ್ದಾಳೆ. ಸುಮ್ಮನೆ ತುಂಬ ಅಳ್ತಿದ್ಲು. ಎಷ್ಟೊತ್ತು ಅಳ್ತಿದ್ಲು ಅಂದರೆ ಸಖತ್ತು ಹತ್ಬಿಟ್ಲು. ಸುಧಾರಿಸೋಷ್ಟೊತ್ತಿಗೆ ಟೈಮ್ ಹೋಯಿತು. ಇಲ್ಲಿ ಇವರಿಬ್ಬರು ನೋಡಿ ಅಣ್ಣ ತಮ್ಮಂದರು ನಮ್ಮದೇ ಬರ್ಡೇ ಅನ್ನೋಷ್ಟು ಸ್ಟೈಲಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಕೇಕ್ ಕಟ್ ಮಾಡಬೇಕು ಅಂತೇಳ್ಬಿಟ್ಟು. ನಮ್ಮ ಗುಂಡನ್ಗಂತೂ ಕೇಕು ಅಂದರೆ ಎಷ್ಟು ಇಷ್ಟನೋ, ಎಷ್ಟೊತ್ತಿಗೆ ಕಟ್ ಮಾಡ್ತಾರಪ್ಪ ಅಂತ ಅವ್ನು ಕಾಯ್ಕೊತ ಇದ್ದ ನಮ್ಮ ಕಲ್ಯಾಣ ಬಂದು. ಇನ್ನು ಚಿಕ್ಕಮ್ಮ ಬಂದು ಇಲ್ಲಿ ಎಲೆ ಅಡಿಕೆ, ಬಾಳೆಹಣ್ಣು, ಹೂವು, ಅರಿಶಿನ ಕುಂಕುಮ ಸ್ವಲ್ಪ ಬಂದಿರೋರಿಗೆಲ್ಲರಿಗೂ ಕೂಡ ಕೊಡೋದಕ್ಕೆ ಅಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಇಷ್ಟ ಆಯಿತು ಫ್ರೆಂಡ್ಸು. ಏನೋ ಒಂಥರ ಖುಷಿ. ಹೆಣ್ಮಕ್ಳು ಅಂತಂದ್ರೇ ಒಂಥರ ಅಲ್ವಾ. ಫಸ್ಟ್ನೇ ಹೆಣ್ಣು ಪಾಪು ಅಲ್ಲ ನಮ್ಮ ಫ್ಯಾಮಿಲಿಗೆ. ಅದಕ್ಕೋಸ್ಕರ ಇರೋದ್ರಲ್ಲೇ ಸಿಂಪಲಾಗಿ ಮಾಡೋಣ ಅಂತೇಳ್ಬಿಟ್ಟು ನಾವು ಸಿಂಪಲಾಗೆ ಮಾಡಿದ್ದೀವಿ. ಏನು ಡೆಕೋರೇಷನ್ ಏನೇ ಇಲ್ಲ. ಇನ್ನೊಂದು ಯಾವಾಗ ಮಳೆ ಬರುತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅಷ್ಟು ಮೋಡ ಮತ್ತು ಜಿಟಿ ಮಳೆ ಬರ್ತಾನೆ ಇರುತ್ತೆ ಯಾವಾಗಲೂ ಕೂಡ. ಸದ್ಯ ಅವತ್ತು ನೈಟ್ ಒಂದು ಸ್ವಲ್ಪ ಹೊತ್ತು ಮಳೆ ಬರಲಿಲ್ಲ. ಆಮೇಲೆ ಒಂದು 11 ಗಂಟೆ 12 ಗಂಟೆಯಿಂದ ಸ್ಟಾರ್ಟ್ ಆಯಿತು ನೋಡಿ ಮಳೆ. ಸದ್ಯ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ನಮಗೆ ಮಳೆ ಸ್ಟಾರ್ಟ್ ಆಯಿತು.
ಇನ್ನು ಫುಲ್ಲು ನಿದ್ದೆ, ಫ್ರಾಕ್ ಸಮೇತ ಸರಿಯಾಗಿ ಹಾಕ್ಸ್ಕೊಂಡೇ ಇಲ್ಲ. ಅಲ್ಲಿ ನೋಡ್ತಾ ಇರ್ಬೋದು ಸ್ಲೀವ್ ಕೂಡ ಅವಳಿಗೆ ಸರಿಯಾಗಿ ಇದಾಗಿಲ್ಲ. ಇನ್ನು ಇರಲಿ ಬಿಡು, ನೆಕ್ಸ್ಟ್ ಯಾವಾಗಾದರೂ ಫ್ರೀ ಟೈಮಲ್ಲೂ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಈ ಫ್ರಾಕ್ ಹಾಕಿ ಅಟ್ಲೀಸ್ಟ್ ಸ್ಟುಡಿಯೋಗೆ ಹೋಗ್ಬಿಟ್ಟು ಒಂದೆರಡು ಫೋಟೋ ಹೊಡ್ಸ್ಕೊಂಬರೋಣ ಅಂತ ಕೂಡ ಮಾತಾಡ್ಕೊಂಡಿದ್ದೀವಿ. ಪವಿತ್ರ ತೆಗೆಸ್ಕೊಂಬರ್ತಾಳೆ. ಊರಿಗೆ ಹೋದ್ರೂ ಕೂಡ ಅಲ್ಲಿ ಅವ್ರ ಅಕ್ಕರವರೆಲ್ಲ ಇರ್ತಾರೆ, ಕರ್ಕೊಂಡೋಗಿ ತೆಗ್ಸೋಣ ಅಂತಲೂ ಕೂಡ ಹೇಳಿದ್ದೀವಿ. ಇನ್ನೂ ಒಂದೆರಡು ಜೊತೆ ಒಳ್ಳೊಳ್ಳೆ ಬಟ್ಟೆ ಇದೆ, ಅದು ಹಾಕ್ಬಿಟ್ಟು ಒಂದೆರಡು ಫೋಟೋ ಇರಲಿ ಅಂತ ಹೇಳಿ ಅಂದ್ಕೊಂಡಿದ್ದಾಳೆ. ತೆಗ್ಸೋಣ ಅಂತೇಳ್ಬಿಟ್ಟು ಈ ಡ್ರೆಸ್ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನೀಟಾಗಿ ರೆಡಿ ಮಾಡಿರಲಿಲ್ಲ, ಸುಮ್ಮನೆ ಹಾಕ್ಕೊಂಡಿದ್ದಾಳೆ. ಅದು ಬಂದು ಫುಲ್ಲು ಅಂಬ್ರೆಲ್ಲ ಥರ ಅಲ್ವಾ, ಅವಳ ಎತ್ಕೊಳೋದಕ್ಕೆ ಆಗ್ತಾಯಿಲ್ಲ, ಜಾಸ್ತಿ ಆ ಬಟ್ಟೆನೇ ಸಿಗ್ತಾಯಿತ್ತು, ಅಷ್ಟು ಇದಿತ್ತು. ತೂಕ ಕೂಡ ಇತ್ತು ಅದು ಫ್ರಾಕ್ ಬಂದು. ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಏನು ಮಾಡೋದು, ಚೆನ್ನಾಗಿ ಅವಳಿಗೆ ರೆಡಿ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ಫುಲ್ಲು ನಿದ್ದೆಗಣ್ಣು ಬೇರೆ, ಇನ್ನು ಅದಕ್ಕೋಸ್ಕರ ಇನ್ನು ಎಲ್ಲರೂ ಕೂಡ ಈ ಕಡೆ ಸೈಡ್ ಕೂತ್ಕೊಂಡಿದ್ರು. ನಮ್ಮ ಹತ್ರ ಸಿಮೆಂಟ್ ರೋಡ್ ಇದೆ ನಮ್ಮ ಮನೆ ಮುಂದೆ, ಸಿಮೆಂಟ್ ರೋಡಲ್ಲಿ ಫ್ರೀಯಾಗಿ ಕೂತ್ಕೊಂಡಿದ್ರು. ಈ ಕಡೆ ಅಂಗಳದಲ್ಲಿ ಏನಂದರೆ ಫುಲ್ಲು ಮಳೆ ಬಂದು ನೀರು ಅಂದರೆ ನೀರು, ಮತ್ತು ಫುಲ್ಲು ತ್ಯಾವಾಗಿಬಿಟ್ಟಿತ್ತು. ನಮಗೆ ಎಲ್ಲೂ ಕೂಡ ಇದು ಮಾಡೋದಕ್ಕೆ ಜಾಗನೇ ಇರಲಿಲ್ಲ. ಈ ಕಡೆಯಿಂದ ಇದು ಮಾಡೋಣ ಅಂತಂದರೆ ಚಪ್ಪರದ ಕೆಳಗೆ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಈ ಕಡೆ ಸ್ವಲ್ಪ ತಡಕೆ ಕಟ್ಟಿದ್ದೀವಿ, ಅಲ್ಲೊಂದು ಬೆಡ್ಶೀಟ್ ಹಾಕ್ಬಿಟ್ಟು ಸಿಂಪಲಾಗಿ ಇಲ್ಲಿ ಮಾಡ್ತಾಯಿದ್ವಿ, ಅಷ್ಟೊಂದು ಟೇಬಲ್ ಇಟ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್, ಇರೋದನ್ನು ಹೇಳಬೇಕು, ಇರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಷ್ಟೇ. ಇದು ಬಿಟ್ಟರೆ ನಾವು ಬೇರೆ ಏನೂ ಕೂಡ ನಮಗೆ ಗೊತ್ತಿಲ್ಲದಂಗೆ ನಾವು ಹೇಳೋದಕ್ಕೂ ಆಗೋದಿಲ್ಲ, ಏನಿಲ್ಲ. ನಮ್ಮ ಫ್ಯಾಮಿಲಿ ಇಷ್ಟೇ, ಇರೋದು ಇಷ್ಟೇ ನಮಗೆ. ಅದಕ್ಕೆ ನಾವು ಡೈರೆಕ್ಟಾಗೆ ಹೇಳ್ತಾ ಇದ್ದೀನಿ, ಅದರಲ್ಲಿ ಏನು ಮುಚ್ಚುಮರೆ ಇಲ್ಲ. ಪಾಪ ಇಷ್ಟು ಜನ ಬಂದಿದ್ದರು. ನಮ್ಮ ಅತ್ತೆ ಹೋಗಿದ್ದಾರೆ ಮನೆ ಹತ್ರ ಕರ್ಕೊಬರೋದಕ್ಕೆ ಅಷ್ಟೊತ್ತಲ್ಲಿ, ಪಾಪ ದೂರನೇ. ಇನ್ನು ನಮ್ಮ ರಿಲೇಷನರೆಲ್ಲ ಇದ್ದರು, ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅವರು. ಇನ್ನು ಹೋಗ್ಬಿಟ್ಟು ವಾಪಸ್ ಬಂದರು. ಸರಿ ಬಿಡು, ಇರಲಿ ಪರವಾಗಿಲ್ಲ ಅಂತ ಹೇಳಿ ಇನ್ನು ಇಷ್ಟು ಜನನೇ ನಾವು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಸಿಂಪಲಾಗಿ. ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು, ಇಲ್ಲೇ ದಿಂಡವಾರದಲ್ಲೇ ಮಾಡಿಸಿದ್ವಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಹೊಸ ಬೇಕ್ರಿ ಅನಿಸುತ್ತೆ, ಚೆನ್ನಾಗಿ ಮಾಡಿದರು ನೀಟಾಗೆ. ಇನ್ನು ಬರ್ತ್ಡೇ ಅಂದರೆ ಗೊತ್ತಲ್ಲ ಹಳ್ಳಿ ಕಡೆ, ಇನ್ನು ಯಾರು ಕೂಡ ಗಿಫ್ಟ್ ಕೊಡ್ತಾರೆ. ಕೆಲವ್ರ ಕಡೆ ಸಿಟಿಯಲ್ಲೆಲ್ಲ ಚಿಕ್ಕ ಪುಟ್ಟ ಗಿಫ್ಟ್ ಕೊಡ್ತಾರೆ, ಬಟ್ ಹಳ್ಳಿ ಕಡೆ ಗಿಫ್ಟ್ ಕೊಡೋಕ್ಕಾಗಲ್ಲಲ್ವ. ಅದಕ್ಕೆ ಅವ್ರ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟು, 50 ರೂಪಾಯಿ 100 ರೂಪಾಯಿ ಆ ಥರ ಎಲ್ಲ ಪಾಪು ಕೈಗೆ ದುಡ್ಡು ಕೊಟ್ಬಿಟ್ಟು ಇನ್ನು ಆಶೀರ್ವಾದ ಮಾಡಿ ಕೇಕ್ ಇಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಫೋಟೋ ತೆಗೆಯೋಣಂತಂದರೆ ಈ ಕಡೆ ನೋಡ್ತಾನೆ ಇಲ್ಲ. ವಿಡಿಯೋ ಎಲ್ಲ ಮಾಡಿರೋದು ಇದು ನಮ್ಮ ಮನೆಯವ್ರು ಅನಿಸುತ್ತೆ ವಿಡಿಯೋ ಮಾಡಿರೋದು. ನಾನು ಸ್ವಲ್ಪ ಫಸ್ಟಿಗೆ ಸ್ಟಾರ್ಟಿಂಗ್ ಕೇಕ್ ಕಟ್ ಮಾಡೋದು ಮಾಡಿದೆ, ಮತ್ತೆ ಮಾಡಲಿಲ್ಲ. ಇಲ್ಲಿ ನಮ್ಮ ಧನು ಅಂತೂ ವೇಟ್ ಮಾಡ್ತಾ ಇದ್ದಾನೆ, ಕೇಕನ್ನೇ ನೋಡ್ತಾ ಇದ್ದಾನೆ ಯಾವಾಗ ಕಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಇನ್ನು ಹಂಗೇನೆ ಇನ್ನು ಪುಟ್ಟತ್ತೆ ಅಂತಿದ್ದಾರೆ, ಮತ್ತು ಹಸೀನಾ ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಏರಿಯಾದಲ್ಲಿರೋರು ಮಾತ್ರ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬಂದುಬಿಟ್ಟು ಇನ್ನು ಪಾಪುಗೆ ಬ್ಲೆಸ್ಸಿಂಗ್ ಮಾಡಿಬಿಟ್ಟು ಇನ್ನು ಕೈಯಲ್ಲಿರೋದು ಸ್ವಲ್ಪ ಕೊಟ್ಟು ಇನ್ನು ಕೇಕ್ ಇಸ್ಕೊಳೋಣ ಅಂತ ಹೇಳ್ಬಿಟ್ಟು ಇನ್ನು ಕೂತ್ಕೊಂಡಿದ್ರಿ. ಇನ್ನು ಅವ್ರಿಗೆ ಬಾಳೆಹಣ್ಣು, ಎಲೆ ಅಡಿಕೆ ಮತ್ತು ಹೂವು ಎಲ್ಲ ಕೊಟ್ಬಿಟ್ಟು ಇನ್ನು ಕುಂದಿರ್ಸಿದ್ವಿ, ಹಂಗೆ ಕೂತ್ಕೊಳ್ಳಿ ಕೇಕ್ ಕಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ನಮ್ಮ ತಮ್ಮ ನವೀನ, ಇಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ, ಚಿಕ್ಕಪ್ಪನ ಮಗ ನವೀನ. ತುಂಬ ಇಷ್ಟ ನನಗೆ, ತುಂಬ ಒಳ್ಳೆ ಹುಡುಗ ನನ್ನ ತಮ್ಮ. ಬಂದುಬಿಟ್ಟು ಖುಷಿಯಾಗುತ್ತೆ ನಿಜ, ತುಂಬ ಇಷ್ಟಪಡ್ತಾರೆ. ನಾವು ಬಂದಾಗ ಕೂಡ ಹೋದಾಗ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ. ಸ್ವಂತ ಅಕ್ಕ ತಂಗಿನ ಯಾವ ಥರ ಟ್ರೀಟ್ ಮಾಡ್ತಾರೆ ಆ ಥರ ಟ್ರೀಟ್ ಮಾಡ್ತಾ ಇರ್ತಾರೆ. ತುಂಬ ಇಷ್ಟ ನಮಗೂ ಅಷ್ಟೇ, ತುಂಬ ಅಭಿಮಾನ, ಏನೋ ಒಂಥರ ತುಂಬ ಇಷ್ಟ. ಗಾರ್ಮೆಂಟ್ಸ್ಗೆ ಹೋಗ್ತಾ ಇರ್ತಾನೆ, ಮನೇಲಿ ಇರೋದಿಲ್ಲ. ಇನ್ನು ಸಾಯಂಕಾಲ ಬಂದಿದ್ನಲ್ವ, ಹೆಂಗೋ ಸದ್ಯ ಬಂದ. ಅದಕ್ಕೆ ಎಲ್ರಿಗೂ ಕೂಡ ಕೇಕು ಕಟ್ ಮಾಡಿ ಪೀಸ್ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಅಂಜನ ಬಂದುಬಿಟ್ಟು ಸ್ವಲ್ಪ ಮಿರ್ಚರೆಲ್ಲ ಹಾಕ್ತಾಯಿದ್ದಾರೆ. ನಾನು ತಿನ್ನಿಸಿರ್ಲಿಲ್ಲ ಕೇಕ್ ಬಂದು. ಇನ್ನು ನಾನು ರೆಡಿನೇ ಆಗಿಲ್ಲ ನಿಜವಾಗ್ಲೂ, ಬೆಳಗ್ಗೆ ರೆಡಿಯಾಗಿ ಹೋಗಿದ್ದೆ ಅಷ್ಟೇ. ಇನ್ನು ಬಂದುಬಿಟ್ಟು ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಮುಖ ಸಮೇತ ತೊಳೆದಿರಲಿಲ್ಲ. ಇನ್ನು ನಾನು ತಿನ್ಸೋದೇ ಬೇಡ ಅಂದ್ಕೊಂಡಿದ್ದೆ. ಅಲ್ಲಿಗೆ ಹೋಗ್ಬಿಟ್ಟು ಪಾಪು ಅಲ್ವಾ, ಚಿಕ್ಕ ಪಾಪು, ನಮ್ಮ ಪಾಪು, ಅದು ಹೆಂಗೆ ತಿನ್ನಿಸ್ದೇ ಇರೋಕ್ಕಾಗುತ್ತೆ ಹೇಳಿ. ಆಗಲೇ ಎಲ್ಲ ತಿಂದ್ಬಿಟ್ಟು ಅವಳಿಗೆ ಸ್ವಲ್ಪ ಸಾಕಾಗ್ಬಿಟ್ಟಿತ್ತು. ಮತ್ತು ನಿದ್ದೆಗಣ್ಣು ಬೇರೆ, ಬಾಯಲ್ಲಿಟ್ಟರು ಕೂಡ ನುಂಗೋಕ್ಕೆ ಆಗ್ತಾಯಿಲ್ಲ ಅವಳಿಗೆ ಕೇಕು. ಸುಮ್ಮನೆ ಬಾಯಲ್ಲಿ ಇಟ್ಕೊಂಡು ತೂಗಿಸ್ತಾ ಇದ್ಲು. ಇನ್ನು ಸರಿ ಬಿಡು ಅಂತ ಹೇಳ್ಬಿಟ್ಟು, ಅವಳು ಸ್ವೀಟ್ ತಿನ್ನಲ್ಲ ಜಾಸ್ತಿ, ಖಾರ ಮಾತ್ರ ಎಷ್ಟು ಬೇಕಾದ್ರೆ ತಿಂತಾಳೆ, ಸ್ವೀಟ್ ಮಾತ್ರ ಅಸಲು ತಿನ್ನೋದೇ ಇಲ್ಲ. ಯಾವಾಗನ್ನ ಸ್ವಲ್ಪ ತಿಂತಾಳೆ ಅಷ್ಟೇ. ನೋಡ್ತಾ ಇರ್ಬೋದು, ಸ್ವಲ್ಪನೇ ಇಟ್ಟಿದ್ದು ಬಾಯಲ್ಲಿ, ಮತ್ತೆ ಹಂಗೆ ಹೋಗ್ಬಿಟ್ಲು. ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ತೆಗೆದು ಆ ಕಡೆ ಹಾಕಿದೆ. ಇನ್ನು ಕೇಕ್ ಕಟಿಂಗ್ ಎಲ್ಲ ಆಯಿತು. ಎಲ್ರಿಗೂ ಕೂಡ ಊಟಕ್ಕೆ ಬಡಿಸಿದ್ವಿ. ಊಟದ ಬಿಡಿ ನಾನು ತೆಗಿಲಿಲ್ಲ. ಇನ್ನು ಬಿರಿಯಾನಿ, ಮುದ್ದೆ, ಅನ್ನ, ಸಾಂಬಾರು ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಇನ್ನು ಹೋದ್ರು. ನಮ್ಗೆ ಲೇಟ್ ಆಗಿಬಿಟ್ಟಿತ್ತು, ನಾವು 10 ಗಂಟೆ ಕರೆಕ್ಟಾಗಾಯಿತು ತೋಟಕ್ಕೆ ಬರೋಷ್ಟೊತ್ತಿಗೆ. ಇನ್ನು ನಮ್ಮ ಗುಂಡನ ಡ್ರೆಸ್ ಕೂಡ ಚೇಂಜ್ ಮಾಡಿಸೇ ಇರಲಿಲ್ಲ. ಇನ್ನು ಬಂದ್ವಿ ಇಲ್ಲಿಗೆ. ಬಂದ ತಕ್ಷಣವೇ ಮಲ್ಕೊಳ್ಳೋಣ ಬಾರೋ, ಟೈಮ್ ಆಗಿಬಿಟ್ಟಿದೆ ನೋಡಿ, ಕತ್ಲಾಗಿದೆ ಅಂದರೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದ. ಇನ್ನು ನೀನೇ ಆಟ ಆಡ್ಸಪ್ಪ ಅಂತ ಹೇಳ್ಬಿಟ್ಟು ನಾನು ಇನ್ನು ರೂಮ್ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕಸ ಗುಡಿಸಿ ಇನ್ನು ಹಾಸಿಗೆ ಎಲ್ಲ ಆರಿಸ್ತಾ ಇದ್ದೆ.
ಮಾಡಿದ್ದೆ. ಇನ್ನು ಅವನು ಸ್ವಲ್ಪ ಆಟ ಆಡಿಬಿಟ್ಟು ಮತ್ತೆ ಬಂದು ಮಲ್ಕೊಂಡ. ಇನ್ನು ಬಾಳೆಹಣ್ಣು ಕೂಡ ತಂದಿದ್ವಿ, ಮತ್ತು ಅಲ್ಲೇ ಊಟ ಮಾಡಿದ್ನಲ್ವ, ಮತ್ತು ಸೆಂಟ್ರಲ್ಲಿ ಎದ್ದ ತಕ್ಷಣ ಮತ್ತೆ ಹೊಟ್ಟೆ ಹಸುವಾಗುತ್ತೆ ಕೇಳ್ತಿರ್ತಾನೆ ಅಂತ ಹೇಳ್ಬಿಟ್ಟು ಇನ್ನು ಬಾಳೆಹಣ್ಣಿತ್ತು ತೊಗೊಂಬಂದಿದ್ದೆ. ಹಂಗಿರಬೇಕು, ಮಕ್ಕಳು ಇದ್ದಾರೆ ಅಂದಮೇಲೆ ನಾವು ಈ ಥರ ದೂರ ಬರ್ತೀವಿ ಎಲ್ಲಾದರೂ ಹೋಗ್ತೀವಿ ಅಂದರೂ ಕೂಡ ಎಕ್ಸ್ಟ್ರಾ ಏನಾದರೂ ಇಟ್ಕೊಂಡ್ರೆ ಫ್ರೂಟ್ಸ್ ಆಗಲಿ ಮತ್ತು ಏನಾದರೂ ಬಿಸ್ಕೆಟ್ ಏನಾದಿದ್ರೆ ಅಕಸ್ಮಾತ್ ಎದ್ದರೆ ಆರಾಮ್ಸೆ ತಿನ್ನಿಸಿ ಮಲಗಿಸ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಇದು ಬೆಳಗ್ಗೆ ಭಾನುವಾರ ಬೆಳಗ್ಗೆ ಇನ್ನು ಬಾರೋ ಡ್ರೆಸ್ ಚೇಂಜ್ ಮಾಡೋಂದ್ರೂ ಕೂಡ ಆ ಶರ್ಟ್ ಅವ್ನಿಗೆ ತುಂಬ ಇಷ್ಟ ಆಗಿತ್ತೇನೋ, ಮಾಡಿರಲಿಲ್ಲ, ಪ್ಯಾಂಟ್ ಒಂದು ಬಿಚ್ಚಾಕಿದ್ದೆ, ಇನ್ನು ನಾನು ಒಂದು ಚಡ್ಡಿ ಹಾಕಿದ್ದೀನಿ. ಇನ್ನು ಬಂದ ತಕ್ಷಣ ಕುಣಿತಾ ಇರ್ತಾರೆ. ಮನೆಗೆ ಬಂದ್ವಿ, ಬಂದ ತಕ್ಷಣ ಇನ್ನು ನಮ್ಮ ಧನುಷ್ಗಂತೂ ತುಂಬ ಇಷ್ಟ, ಏನಿಲ್ಲ ಸುಮ್ಮನೆ ಕುಣಿಯೋದಂದ್ರೆ ಸಖತ್ತು ಕುಣಿತಾನೇ ಇರ್ತಾರೆ. ಬರ್ರಿ ಅಂತಂದ್ರೂ ಕೂಡ ಬರೋದೇ ಇಲ್ಲ, ಮನೆಗೆ ಒಳಗೂ ಕೂಡ ಬರೋದಿಲ್ಲ, ಹೊರಗಡೆನೇ ಆಟಾಡ್ತಾ ಇರ್ತಾರೆ. ಯಾಕೆಂದರೆ ಫ್ರೀ ಇದೆ ಮನೆ ಮುಂದೆ ಜಾಗ, ಚೆನ್ನಾಗಿ ಆಟ ಆಡ್ಕೊತಾ ಇದ್ದಾರೆ. ಇನ್ನು ಮನೆ ಒಳಗೆ ಹೋದ್ರಂತೂ ಇನ್ನು ಇಕ್ಕಟ್ಟು ಸಿಕ್ಕಾಕೊಂಡಂಗೆ ಆಗುತ್ತೆ ಅವ್ರಿಗೆ. ಇಲ್ಲಿ ನಂಬಿಕೆ ಮರ ಇದು ಸಿಕ್ಕಾಪಟ್ಟೆ ಬಿಟ್ಬಿಟ್ಟಿದೆ, ಸುಮ್ಮನೆ ಎಷ್ಟು ಬಿಟ್ಟಿದೆ ಅಂದರೆ ಅದರಲ್ಲಿ ಎಷ್ಟು ಕಾಯಿದೆ ಅಂತ ಕೌಂಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಬಿಕ್ಕೆ ಕಾಯಿದ್ದಾವೆ. ದಿನ ಕೂಡ 1, 2, 3, 4 ಸ್ವಲ್ಪ ಹಣ್ಣಾಗಿರೋವು ದೊಡ್ಡ ಸ್ವಲ್ಪ ಇದಾಗಿರೋ ಥರ ಸಿಗ್ತಾನೇ ಇರ್ತವೆ. ಎಷ್ಟು ಇರ್ತವೆ ಅಂದರೆ ಲೆಕ್ಕನೇ ಇಲ್ಲ. ನಮ್ಮ ಮನೆ ಹತ್ರ ತಿನ್ನೋರೇ ಇರಲ್ಲ, ಅಷ್ಟು ಬಿಡ್ತಾ ಇರ್ತವೆ. ಸುಮ್ಮನೆ ಅಕ್ಕಿಗಳೆಲ್ಲ ಕುಕ್ಕಿ ಹಂಗೆ ಬಿದ್ದೋಗ್ತಾ ಇರ್ತವೆ. ಇನ್ನು ಯಾರಾದರೂ ಬಂದು ಕಿತ್ಕೊಂಡು ಹೋಗಲಿ ಅಂದರೆ ಯಾರು ಕೂಡ ಬಂದು ಕಿತ್ಕೊಂಡು ಹೋಗೋದಿಲ್ಲ. ಎಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾರೆ. ಇನ್ನು ಭಾನುವಾರ ಆದರೆ ಯಾರಾದರೂ ಮನೇಲಿ ಇರ್ತೀವಲ್ವ, ನೋಡಿಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಹಂಗೆ ವಾಪಸ್ ಹೋಗ್ಬಿಡ್ತಾರೆ ಎದ್ರುಕೊಂಡು. ಅಕಸ್ಮಾತ್ ಮನೇಲಿ ಯಾರು ಇಲ್ಲ ಅಂತಂದರೆ ಗೊತ್ತಲ್ಲ, ಮಕ್ಕಳಂದಮೇಲೆ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಬಂದು 2 ಬಿಕ್ಕೆ ಮರ ಇದ್ದಾವೆ, ದೊಡ್ಡ ಮರ ಬಿಕ್ಕೆ ಮರ ಬಂದುಬಿಟ್ಟು ಅದರಲ್ಲಿ ಸಖತ್ತು ಬಿಟ್ಬಿಟ್ಟಿದ್ವು. ಒಂದು ಚಿಕ್ಕದಿದೆ ಇದು, ಅದರಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿ ಬಿಟ್ಟಿದ್ದಾವೆ ಕಾಯಿ, ಇನ್ನು ಚಿಕ್ಕ ಕಾಯಿ, ಅದರಲ್ಲಿ ಚಿಕ್ಕದು ಗಿಡ, ಅಷ್ಟು ದೊಡ್ಡದೇನಿಲ್ಲ. ಈ ಕಡೆ ಎಲ್ಲ ಸುಮಾರು ಗಿಡ ಹಾಕಿದ್ದಾರೆ. ಸ್ವಲ್ಪ ಕನಕಾಂಬರದ ಗಿಡ ಮತ್ತು ಬದನೆಕಾಯಿ ಗಿಡ, ದಾಸವಾಳದ ಗಿಡ, ಬಿಕೆಕಾಯಿ ಗಿಡ ಮತ್ತು ಹೊಂಗೆ ಗಿಡ ಇದೆ, ಹೊಂಗೆ ಮರ ಇದೆ, ಅದೂ ಇದೆ. ಮತ್ತು ಸ್ವಲ್ಪ ಚಿಕ್ಕ ಗಿಡಗಳೆಲ್ಲ ಹಾಕಿದ್ದಾರೆ, ಚೆನ್ನಾಗಿ ಬೆಳ್ಕೊಂಡಿದೆ. ಈಗ ಮಳೆ ಬಂದ್ರಂತೂ ಇನ್ನು ಸಖತ್ತಾಗಿ ಬೆಳ್ಕೊತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕಾಯಿ ಕಾಣಿಸುತ್ತೆ ಅನಿಸುತ್ತೆ ನಿಮಗೆ, ಫೋನಲ್ಲಿ ಸರಿಯಾಗಿ ಕಾಣಿಸಲ್ಲ, ರಿಯಲಿ ನೋಡಿದ್ರಂತೂ ಎಷ್ಟು ಬಿಟ್ಟಿದೆಯಪ್ಪ ಇದು, ಯಾವುದು ಈ ತಳಿ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸುಮಾರು ಜನ ಇದೆಲ್ಲ ಸಸಿ ಬಿಟ್ಟಿದ್ದೆಲ್ಲ ತೊಗೊಂಡೋಗಿ ಹಾಕ್ಕೊಂಡಿದ್ದಾರೆ ಮನೆ ಹತ್ರ, ಅಷ್ಟು ಚೆನ್ನಾಗಿ ಬಿಡುತ್ತೆ ಇದು. ನೋಡ್ತಾ ಇರ್ಬೋದು, ಇದು ಚಿಕ್ಕ ಗಿಡ ಆದರೂ ಕೂಡ ಸ್ವಲ್ಪ ಚೆನ್ನಾಗಿ ಬಿಟ್ಟಿದೆ, ಇದರಲ್ಲಿ ಕೂಡ ಕಾಯಿ ಪರವಾಗಿಲ್ಲ. ಈ ಕಡೆ ಹೊಂಗೆ ಗಿಡ ಇದೆ, ಆ ಕಡೆ ದಾಸವಾಳದ ಗಿಡ, 5 ರೆಕ್ಕೆ ಗಿಡ ಇದು, 5 ರೆಕ್ಕೆ ಹೂವು ಗಿಡ ಇದು ದಾಸವಾಳದ್ದು. ಒಂದೊಂದು ಹೂವು ಹರಡ್ಕೊಬಿಟ್ರೆ ಇಷ್ಟು ಚೆನ್ನಾಗಿ ಹರಡ್ಕೊಂಡಿತ್ತು. ಇನ್ನು ಬಾಗ್ಲ ಹತ್ರ ಇಟ್ಬಿಟ್ರಂತೂ ಬಾಗಿಲು ತುಂಬ ಕಾಣಿಸ್ತಾ ಇರುತ್ತೆ. ಇಲ್ಲಿ ಬದನೆಕಾಯಿ ಗಿಡ ಇದೆ, ದೊಡ್ಡದಾಗಿದೆ ಗಿಡ, ಎಷ್ಟು ಬದನೆಕಾಯಿ ಬಿಡ್ತಾ ಇದೆ ಅಂದರೆ ನಮ್ಮ ಮನೇಲಿ ಬದನೆಕಾಯಿನೇ ತೊಗೊಳ್ಳಲ್ಲ, ಇದರಲ್ಲೇ ಕಿತ್ಕೊಂಡು ಏನೇನು ಸಾಂಬಾರು ಮಾಡೋದು ಇಲ್ಲ ಗೊಜ್ಜು ಮಾಡೋದು ಆ ಥರ ಮಾಡ್ತಾಯಿರ್ತಾರೆ. ಇನ್ನು ಹೇಳ್ಬೇಕಾದ್ರೆ ನಮ್ಮ ಮನೇಲಿ ಸ್ವಲ್ಪ ಬದನೆಕಾಯಿ ಜಾಸ್ತಿ ತಿನ್ನಲ್ಲ, ನಾವು ಇಷ್ಟಪಟ್ಟು ತಿಂತೀವಿ. ನಮ್ಮ ಅತ್ತೆ ಮಾವ ಅವರಂತೂ ಮುಟ್ಟೋದೇ ಇಲ್ಲ, ಅವರಿಗೆ ಸ್ವಲ್ಪ ಮೈ ಕಡ್ತಾ ಅದು ಇದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಯಾವಾಗನ್ನೂ ಒಂದು ಟೈಮ್ ಹಾಕ್ಬಿಟ್ಟು ಮಾಡ್ತಾಯಿರ್ತೀವಿ, ಜಾಸ್ತಿ ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ಬದನೆಕಾಯಿ ತೊಗೊಳ್ಳಲ್ಲ ದುಡ್ಡಿಗೆ, ಇದರಲ್ಲೇ ಬಿಟ್ಟಿರ್ತಲ್ಲ, ಇದರಲ್ಲೇ ತೊಗೊಂಡು ಅಡುಗೆ ಮಾಡ್ತಾ ಇರ್ತಾಳೆ ಪವಿತ್ರ. ಇಲ್ಲಿ ನೋಡಿ ಕನಕಾಂಬರ ಗಿಡ ಅಂತೂ ಎಷ್ಟೊಂದು ಸೊಸೆ ಎಲ್ಲ ಬಿಟ್ಟಿದೆ, ಚೆನ್ನಾಗಿ ಬಿಟ್ಟಿದೆ ಈ ಕಡೆ ಎಲ್ಲ. ಇಲ್ಲಿಯೂ ಕೂಡ ಬಿಕೆ ಹಣ್ಣಿನ ಸೊಸಿ ಕೂಡ ಗಿಡ ಕೂಡ ಚಿಕ್ಕದಾಗಿ ಇದು ಕೂಡ ಬೆಳ್ಕೊತಾ ಇದೆ. ಒಂದು ಹಸಿರುಮೆಣಸಿನ್ಕಾಯಿ ಗಿಡ ಅದೇ ಉಟ್ಕೊಂಡಿದೆ ಅನಿಸುತ್ತೆ. ಮುಂಚೆ ಬಾಳೆ ಗಿಡ ಭಾಳ ಹಾಕಿದ್ವಿ, ಇದ್ರ ತುಂಬ ಬಾಳೆ ಗಿಡ ಹಾಕಿದ್ವಿ, ಎಷ್ಟು ಬಾಳೆಹಣ್ಣಂತೂ ಸಖತ್ತು ತಿಂದ್ಬಿಟ್ಟಿದ್ವಿ ನಾವಂತೂ, ಅಷ್ಟು ಗಿಡ ಇದ್ದು ಅವೆಲ್ಲ ಹೋಗ್ಬಿಟ್ಟು ಇವಾಗ ಇವು ಮಾತ್ರ ಇದ್ದಾವೆ ಅಷ್ಟೇ. ಇಲ್ಲಿ ನಮ್ಮ ಅತ್ತೆ ಬಂದುಬಿಟ್ಟು ಬೀಡಿ ಸುತ್ತಾ ಇದ್ದೆ. ನಮ್ಮ ಪವಿತ್ರ ಬಂದು ಹಿರಿಯೂರಿಗೆ ಹೋಗಿದ್ಲು, ಪಾಪುಗೆ ಕಾಲ್ಚೆ ಅಂತಾರಣ ಅಂತ ಹೇಳಿ. ಇನ್ನು ನನ್ನನ್ನು ಕರೆದ್ಲು, ಇನ್ನು ನಾನು ಹೋಗೋದಕ್ಕಾಗಲಿಲ್ಲ. ಇನ್ನು ಚಿಕ್ಕಮ್ಮ ಮತ್ತು ನಮ್ಮ ಪವಿತ್ರ ಹೋಗಿದ್ರು. ಇನ್ನು ಧನುಷ ಇಲ್ಲ ಇದ್ದ, ಧನುನ ನೋಡ್ಕೋಬೇಕಲ್ಲ. ಇನ್ನು ಅತ್ತೆಗಂತೂ ಫುಲ್ಲು ಟಾಸ್ಕ್ ಇವ್ರನ್ನ ಹಿಡಿಯೋದಕ್ಕೆ. ಇನ್ನು ಇಬ್ಬರಿದ್ರಂತೂ ಅದು ತುಂಬ ಜಗಳ ಆಡ್ತಾ ಇರ್ತಾರೆ, ನೋಡಿಕೊಂಡೇ ಇರಬೇಕು. ಇವಾಗ ನಮ್ಮ ಅತ್ತೆ ಬೇಡಿ ಎಲ್ಲ ಕೂಡಿಡ್ತಾ ಇತ್ತು, ಕೌಂಟಿಂಗ್ ಮಾಡಿ ಕಟ್ತಾ ಇದ್ದರೆ ಅದನ್ನು ನೋಡ್ತಾ ಇರ್ಬೋದು ಯಾವ ಥರ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನನಗೆ ಇಷ್ಟು ಬೇಕಂತ ಇವನು, ಇಲ್ಲ ನನಗೆ ಭಾಳ ಬೇಕಂತ ಇವನು. ನಮ್ಮ ಧನು ಅಂತೂ ಸುಮ್ಮನೆ ಮಾತಿಗೂ ಅಳ್ತಾನೇ ಇರ್ತಾನೆ, ಅವನು ಸುಧಾರಿಸ್ಕೊಳ್ಳೋದೇ ಇಲ್ಲ. ಒಂಚೂರು ಏನಾದರೂ ಒಂದು ಸ್ವಲ್ಪ ಇದಾಗ್ಬಿಟ್ರಂತೆ ತುಂಬ ಇನ್ನೋಸೆಂಟ್ ಅವನು, ಒಂಚೂರು ಇದು ಮಾಡೋದಕ್ಕಿಲ್ಲ, ಸುಮ್ಮನೆ ಆಟ ಮಾಡೋದು, ಅಳೋದು. ಇನ್ನು ನಮ್ಮ ಕಲ್ಯಾಣ ಅಂತೂ ಇಲ್ಲ, ಒಂಥರ ರಫ್ ಆ್ಯಂಡ್ ಟಫ್ ಇವನು. ಏನೇ ಇದಾದರೂ ಕೂಡ ಯಾವಾಗನ್ನ ಒಂದು ಟೈಮ್ ಅಷ್ಟೇ ಹೇಳ್ತಾ ಇರ್ತಾನೆ, ಆಮೇಲೆ ಸುಮ್ಮನೆ ಆಗಿಬಿಡ್ತಾನೆ, ಜಾಸ್ತಿ ಆಳೋದಿಲ್ಲ ಏನಿಲ್ಲ. ಇನ್ನು ಅವ್ರನ್ನ ಸುಧಾರಿಸಿ ಇನ್ನು ಆಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಮ್ಮ ಗುಂಡಂತೂ ಕಲ್ಯಾಣಕ್ಕೆ ತುಂಬ ಇಷ್ಟ ಬಿಕೆಕಾಯಿ ಅಂತಂದರೆ, ಅವನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಇನ್ನು ನಮ್ಮ ಅತ್ತೆ ಅಂತೂ ಕೊಡೋದಿಲ್ಲ, ಮಕ್ಕಳಿಗೆ ಶೀತ ಆಗುತ್ತೆ ಬೇಡ ತಿನ್ನಿಸ್ಬಾರ್ದು ಅಂತ ಹೇಳ್ತಾನೆ ಇರ್ತಾರೆ.
ಬಟ್ ಅವರು ಹಠ ಮಾಡೋ ಸ್ಟೈಲ್ ನೋಡಿಬಿಟ್ಟು ನಮ್ಮ ಅತ್ತೆ ಅಂತೂ ರೋಸ್ಕೊಂಡ್ಬಿಟ್ಟು ಬರ್ರಿ ನೋಡೋಣ ಎಲ್ಲಾದ್ರೂ ಸಿಗ್ತವೇನಂತ ಹೇಳಿಬಿಟ್ಟು ಇನ್ನು ಒಂದು ದೊಡ್ಡದು ಕೋಲ್ ತೊಗೊಂಡ್ಬಿಟ್ಟು ನೋಡ್ತಾ ಇದ್ದಾರೆ ಎಲ್ಲಿದ್ದಾವೋ ಏನೋ ಕಾಣಿಸಲ್ಲ, ಇನ್ನು ಹಣ್ಣಾಗಿಲ್ಲ, ಕಾಯಿ ಚಿಕ್ಕವು ಅಂತ ಸುಮ್ಮನೆ ಅವ್ರ ಮೇಲೆ ಇದು ಮಾಡಿಕೊಂಡು ಹಂಗೆ ಬೈಕೊಂಡು ಹುಡುಕಿ ಅದನ್ನು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿದ್ದಾವೆ ಅಂತ ಹೇಳಿಬಿಟ್ಟು. ಹಿಂಗೇ ಮಕ್ಕಳು ಮನೆ ಹತ್ರ ಗಿಡಗಳಿದ್ರಂತೂ ಇನ್ನು ಬಿಡೋದಿಲ್ಲ, ತಿಂತಾನೆ ಇರ್ತಾರೆ. ಇನ್ನು ಸಂಜೆ ಅಷ್ಟೊತ್ತಿಗೂ ಕೂಡ ನಮ್ಮ ಪವಿ ಬಂದಾಗ ದಾಳಿಂಬೆ ಹಣ್ಣು ಮತ್ತು ಒಂದು ಸ್ವಲ್ಪ ಚಕ್ಲಿ ನಿಪ್ಪಟ್ಟು ಎಲ್ಲ ಕೂಡ ತಂದಿದ್ಲು ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು, ಅವನ್ನು ಕೂಡ ತಿಂದರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ,